ಭಾರತೀಯ ಕ್ರಿಕೆಟ್ ತಂಡದ ಶ್ರೇಷ್ಠ ಆಟಗಾರ ವಿರಾಟ್ ಕೊಹ್ಲಿ ಸದಾ ಒಂದಲ್ಲ ಒಂದು ವಿಚಾರದಿಂದ ಸುದ್ದಿಯಲ್ಲಿರುತ್ತಾರೆ. ಕ್ರಿಕೆಟ್ ಕ್ಷೇತ್ರದಲ್ಲಿ ಖ್ಯಾತಿ ಪಡೆದ ಇವರಿಗೆ ಜಾಹೀರಾತು ಕ್ಷೇತ್ರದಲ್ಲಿಯೂ ಸಾಕಷ್ಟು ಬೇಡಿಕೆ ಇದೆ. ಅದರಂತೆಯೇ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಜನಪ್ರಿಯ ಬಾಲಿವುಡ್ ನಟಿ ಜೆನೆಲಿಯಾ ಡಿಸೋಜಾ ಅವರೊಂದಿಗೆ ಕಾಣಿಸಿಕೊಂಡ ಅದೊಂದು ಜಾಹೀರಾತು ಭಾರಿ ವಿವಾದ ಹುಟ್ಟು ಹಾಕಿತ್ತು. ಹಾಗಾದ್ರೆ ಆ ಜಾಹೀರಾತಿನಲ್ಲಿ ಏನಿತ್ತು, ಯಾವ ಕಾರಣಕ್ಕೆ ಈ ಜಾಹೀರಾತು ವಿವಾದಕ್ಕೆ ಕಾರಣವಾಯಿತು, ಇದರಂತೆ ವಿಚಾರಗಳ ಕುರಿತು ಮಾಹಿತಿ ಇಲ್ಲಿದೆ ನೋಡಿ. ವಿರಾಟ್ ಕೊಹ್ಲಿ ಮತ್ತು ಜೆನೆಲಿಯಾ ಡಿಸೋಜಾ ಇಬ್ಬರು ವಾಚ್ ಬ್ರ್ಯಾಂಡ್ ನ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ದರು. ಆದರೆ ಆ ಜಾಹೀರಾತು ಪ್ರಸಾರವಾಗಿ ಸ್ವಲ್ಪ ದಿನಕ್ಕೆ ಬ್ಯಾನ್ ಆಗಿ ಬಿಡಿತು. ಭಾರತೀಯ ದೂರದರ್ಶನ ಪ್ರಸಾರ ವಿಭಾಗದ ಕೆಲವು ನಿಯಮ ಉಲ್ಲಂಘನೆ ಕಾರಣಕ್ಕೆ ಹಾಗೂ ವಯಸ್ಕ ವಿಷಯಗಳು ಜಾಹೀರಾತಿನಲ್ಲಿ ಅಡಕವಾದ ಕಾರಣ ಅದನ್ನ ನಿಷೇಧಿಸಲಾಯಿತು. ಈ ವಿಡಿಯೋದಲ್ಲಿ ಜೆನೆಲಿಯಾ ಒಬ್ಬ ಗಗನಸಖಿಯಾಗಿ ಹಾಗೂ ವಿರಾಟ್ ಕೊಹ್ಲಿ ಪೈಲಟ್ ಆಗಿ ಕಾಣಿಸಿಕೊಂಡಿದ್ರು. ಜೆನೆಲಿಯಾ ಏರ್ ಹೋಸ್ಟೆಸ್ ಪಾತ್ರದಲ್ಲಿ ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಆಗಿ ಜಾಹೀರಾತಿನಲ್ಲಿ ಕಂಡಿದ್ರು. ಇನ್ನು ಕ್ರಿಕೆಟಿಗ ವಿರಾಟ್ ಪೈಲಟ್ ಡ್ರೆಸ್ ನಲ್ಲಿದ್ರು. ಪೈಲಟ್ ವಿಮಾನ ಹಾರಿಸುತ್ತಿರುವಾಗ ಅವರ ಸಹ ಪೈಲಟ್ ಎದ್ದು ವಾಶ್ರೂಮ್ಗೆ ಹೋಗುತ್ತಾರೆ. ಬಳಿಕ ಏರ್ ಹೋಸ್ಟೆಸ್ ಜೆನೆಲಿಯಾ ವಿರಾಟ್ ಬಳಿಗೆ ಬರುತ್ತಾರೆ. ಬಳಿಕ ಇಬ್ಬರ ನಡುವಿನ ಪ್ರೀತಿ ಪ್ರಣಯಗಳ ದೃಶ್ಯ ಕಂಡುಬರುತ್ತದೆ. ಈ ವೇಳೆ ವಿಮಾನ ನಿಯಂತ್ರಣ ಕಳೆದುಕೊಂಡು ಪ್ರಯಾಣಿಕರು ಅಪಘಾತದ ಭಯದಲ್ಲಿರುತ್ತಾರೆ. ಇದೇ ಕಾರಣಕ್ಕೆ ಸಾರ್ವಜನಿಕ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಈ ಜಾಹೀರಾತನ್ನ ನಿಷೇಧಿಸಲಾಯಿತು. ಈ ಜಾಹೀರಾತು ಪೈಲಟ್ ಮತ್ತು ಗಗನಸಖಿಯ ನಡವಳಿಕೆಗೆ ಅಗೌರವನ್ನುಂಟು ಮಾಡುತ್ತದೆ ಮತ್ತು ಯುವ ಪ್ರೇಕ್ಷಕರಿಗೆ ತಪ್ಪು ಸಂದೇಶ ರವಾನಿಸುತ್ತದೆ ಎಂದು ಹಲವರು ವಾದಿಸಿದ್ದರು. ಅಷ್ಟು ಮಾತ್ರವಲ್ಲದೆ ಪ್ರಯಾಣಿಕರ ಅಸುರಕ್ಷತೆಯ ವಿಚಾರವನ್ನೇ ಈ ಜಾಹೀರಾತಿನಲ್ಲಿ ಹೈಲೈಟ್ ಮಾಡಲಾಗಿದ್ದು ಕೂಡ ನಿಷೇಧಕ್ಕೆ ಮುಖ್ಯ ಕಾರಣ ಎನ್ನಲಾಗಿದೆ. ಹಾಗಿದ್ದರೂ ಈ ವಿಡಿಯೋ ಯೂಟ್ಯೂಬ್ ನಲ್ಲಿ ಲಭ್ಯವಿದೆ. ಈ ವಿಡಿಯೋ ಕಂಡ ನೆಟ್ಟಿಗರು ನಾನಾ ತರನಾಗಿ ಕಾಮೆಂಟ್ ಹಾಕಿದ್ದಾರೆ. ಇದು ಅಸಭ್ಯವಾಗಿದೆ, ವಿಮಾನಯಾನ ಸಂಸ್ಥೆಗೆ ಅಗೌರವ ಸೂಚಿಸಿದಂತಿದೆ ಎಂದು ಬಳಕೆದಾರರೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮತ್ತೊಬ್ಬ ಬಳಕೆದಾರರು ಇದು ಭಾರತೀಯ ಸಾಂಸ್ಕೃತಿಕ ಮೌಲ್ಯಗಳನ್ನ ದುರ್ಬಲಗೊಳಿಸುತ್ತದೆ ಎಂದು ಕಮೆಂಟ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ತಮ್ಮ ಇತ್ತೀಚಿನ ಸಂದರ್ಶನದಲ್ಲಿ ಜೆನೆಲಿಯಾ ತಮ್ಮ ಕ್ರಶ್ ಎಂಬ ಹೇಳಿಕೆ ನೀಡಿದ್ರು. ವಿರಾಟ್ ಈ ಜಾಹೀರಾತಿನಲ್ಲಿ ಅಭಿನಯಿಸುವಾಗಲೇ ಜೆನೆಲಿಯಾ ಮೇಲೆ ಕ್ರಶ್ ಫೀಲಿಂಗ್ ಬಂದಿರಬೇಕು ಎಂಬ ಗಾಸಿಪ್ ಸುದ್ದಿ ಕೂಡ ಇದೀಗ ಎಲ್ಲೆಡೆ ವೈರಲ್ ಆಗುತ್ತಿದೆ, ಹರಿದಾಡುತ್ತಿದೆ.